ಎಸ್ ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಅರುಣ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಕಮೆಂಟ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿ ಒಂದು ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಸ್, ನೀವು ತಮ್ಲೈನಲ್ಲಿ ನೋಡಿರೋ ಹಾಗೆ ಇವತ್ತು ನಾನು ನಮ್ಮ ದೊಡ್ಡಪ್ಪ ಮನೆ ನೋಡಿ, ಇದೇ ಮನೆ. ನಮ್ಮ ಮನೆಯಿಂದ ಸ್ವಲ್ಪ ದೂರ ಅಷ್ಟೇ. ಈ ಮನೆಗೆ ಧನ್ಯೋಸ್ಮಿ ನಿಲಯ ಅಂತ ಹೆಸರಿಟ್ಟಿದ್ದಾರೆ. ಧನ್ಯೋಸ್ಮಿ ನಿಲಯ ಅಂತ ಅಂದರೆ ನಮ್ಮ ಅಣ್ಣನ ಇಬ್ಬರು ಮಕ್ಕಳ ಹೆಸರು. ಅದನ್ನು ಧನ್ಯೋಸ್ಮಿ ಅಂತ ಸೇರಿಸಿ ಇಟ್ಟಿದ್ದಾರೆ. ಎಸ್, ನನ್ನ ಮಗ ನೋಡಿ ಆಟಾಡ್ತಿದ್ದಾನೆ. ಅವನು ಒಳಗಡೆ ಹುಡುಕ್ತಾ ಇದ್ದ ಆ ಮನೆನೇನೋ ಅಂತ. ಅವನಿಗೆ ತುಂಬ ಲಾಂಗ್ ಟೈಮ್ ಆಗೋಗ್ಬಿಟ್ಟಿತ್ತು ಬಂದು ಮನೆ ಇಲ್ಲಿ ಅಂತಲೇ ಮರ್ತೋಗ್ಬಿಟ್ಟಿದ್ದೆ. ಅದು ಕೆಳಗಡೆ ಮನೇನ ರೆಂಟ್ ಕೊಟ್ಟಿದ್ದಾರೆ. ಸೊ ಬನ್ನಿ ಮೆಟ್ಲೆತ್ಕೊಂಡು ಹೋಗೋಣ ಒಳಗಡೆ. ನಮ್ಮ ದೊಡ್ಡಮ್ಮ ಆಗ್ತಾನೆ ಫ್ರೆಶ್ ಅಪ್ ಆಗಿ ಬಂದಿದ್ದರು. ಇಲ್ಲಿ ನೋಡ್ತಿದ್ದೀರಲ್ಲ, ಇವಳೇ ನನ್ನ ಸೊಸೆ, ಎರಡನೇ ಸೊಸೆ, ನಮ್ಮ ಅಣ್ಣನ ಎರಡನೇ ಮಗಳು. ಸೊ ನಮ್ಮ ದೊಡ್ಡಮ್ಮ ಫ್ರೆಶ್ ಅಪ್ ಆಗಿ ಬಂದಿದ್ದರು. ವಿಡಿಯೋ ಮಾಡ್ತಾ ಇದೆಯಾ, ನಾನು ತಲೆ ಬಾಚ್ಕೊತಾ ಇದ್ದೀನಿ, ಅದನ್ನು ವಿಡಿಯೋ ಮಾಡ್ತಾ ಇದೆಯಾ ಅಂತ ನಗ್ತಾಯಿದ್ರು ಅವರು. ನಾನು ಹೌದು ಮಾಡ್ತಾಯಿದ್ದೀನಿ ಅಂತ ಹೇಳಿ ನಾನು ಸಹ ನಗ್ತಾಯಿದ್ದೆ. ಒಳಗಡೆ ಕೂತಿದ್ದಾರಲ್ಲ ಅವರು ನಮ್ಮ ಅತ್ತಿಗೆಯರ ತಾಯಿ. ಎಸ್, ಇಲ್ಲಿ ನಮ್ಮ ದೊಡ್ಡಮ್ಮನಿಗೆ ನಾನು ಈ ಜೋಕಾಲಿ ಬರುತ್ತಲ್ಲ, ಇದು ತುಂಬ ಡಿಫ್ರೆಂಟಾಗಿತ್ತು, ಮರದ ಥರ ಕಾಣಿಸ್ತಾ ಇತ್ತು ನನಗೆ. ಸೊ ನಾನು ಕೇಳ್ತಾ ಇದ್ದೆ, ತುಂಬ ಚೆನ್ನಾಗಿದೆ, ಯಾವಾಗ ತೊಗೊಂಡ್ರಿ ಅಂತ. ಎಸ್, ಇಲ್ಲಿ ಬಂದ್ರಲ್ಲ, ಇವರೇ ನನ್ನ ದೊಡ್ಡಪ್ಪ. ಇವರು ನಮ್ಮ ಅಪ್ಪನ ಮೊದಲನೇ ಅಣ್ಣ, ನನಗೆ ಮೊದಲನೇ ದೊಡ್ಡಪ್ಪ. ನಮ್ಮ ಅಪ್ಪನಿಗೆ ಇಬ್ಬರು ಅಣ್ಣಂದಿರು. ಸೊ ನಾನು ಚಿಕ್ಕ ದೊಡ್ಡಪ್ಪನ ಸಹ ನೆಕ್ಸ್ಟ್ ವ್ಲಾಗಲ್ಲಿ ಸೆಕೆಂಡ್ ದೊಡ್ಡಪ್ಪ ಮನೆ ಅಂತ ವ್ಲಾಗ್ ಮಾಡ್ತೀನಿ. ಇವಾಗ ಇವರು ಹಾಲು ತೊಗೊಬಂದಿದ್ರು. ಹಾಯ್ ಮಾಡಿ ಅಂತ ಹೇಳಿದೆ, ಹಾಯ್ ಮಾಡ್ತಾಯಿದ್ರು. ಸೊ ನಮ್ಮ ದೊಡ್ಡಮ್ಮನಿಗೂ ಹೇಳಿದೆ ಹಾಯ್ ಮಾಡಿ, ತಲೆ ಬಾಚ್ಕೊಂಡೆ ನಿಂತ್ಕೊಂಡ್ಬಿಟ್ರಲ್ಲ ನನ್ನ ಚಾನಲ್ಗೆ ಹಾಯ್ ಮಾಡಿ ಅಂತ ಹೇಳ್ತಾಯಿದ್ದೆ. ಅವರು ಒಂದು ಸತಿ ಎಲ್ಲ ಮಾಡ್ತಾನೆ ಇದ್ದರು ಹಾಯ್ ಹಾಯ್ ಅಂತ. ನಾನು ನಮ್ಮ ಅತ್ತಿಗೆ ಎಲ್ಲ ಸಾಕು, ಎಷ್ಟು ಸರಿ ಮಾಡ್ತೀರ ಅಂದ್ಬಿಟ್ಟು ನಗ್ತಾಯಿದ್ವಿ. ಚಾಕ್ಲೇಟ್ ಏನೋ ಕೊಟ್ಟಳು ನನ್ನ ಎರಡನೇ ಸೊಸೆ. ಚಾಕ್ಲೇಟ್ ಕೊಟ್ಟಳು ನನ್ನ ಮಗನಿಗೆ. ಅವನು ಓಪನ್ ಮಾಡಿಕೊಡು ಅಂತ ಕೇಳ್ತಾ ಇದ್ದ ನನಗೆ. ಸೊ ಇವಳು ಚೇಪೆಕಾಯಿ ಕಿತ್ಸ್ಕೊಬಂದಿದ್ಲಂತೆ ಹೊಲದಿಂದ. ಸೊ ಹಾಗಾಗಿ ಈಸ್ಕೊಂಡು ತಿಂತಾಯಿದ್ಲು. ನಮ್ಮ ದೊಡ್ಡಪ್ಪ ಬೈತಾಯಿದ್ರು, ಕೆಮ್ಮಲಾಗುತ್ತೆ, ವೆದರ್ ಸರಿ ಇಲ್ಲ, ತಿನ್ನಬೇಡ ಅಂತ. ಆದರೂ ತಿಂತಾನೇ ಇದ್ಲು ಅವಳು. ನಮ್ಮ ದೊಯ್ತಂಗೂ ಸಹ ಒಂದು ಕೊಟ್ಟಿದ್ಲು. ಅದಕ್ಕೂ ಫ್ರೂಟ್ಸ್ ಎಲ್ಲ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅದು ಇಸ್ಕೊಂಡು ತಿಂತಾಯಿತ್ತು. ಇವರು ನಮ್ಮ ಮೊದಲನೇ ಅತ್ತಿಗೆ, ನಮ್ಮ ದೊಡ್ಡಣ್ಣನ ವೈಫು. ನನಗೆ 5 ಜನ ಅಣ್ಣಂದಿರು. ಅವರಲ್ಲಿ ಫಸ್ಟ್ ಅತ್ತಿಗೆ ಇವರು, ಫಸ್ಟ್ನೇ ಅಣ್ಣನ ವೈಫ್ ಇವರು, ಫಸ್ಟ್ನೇ ಅತ್ತಿಗೆ. ಎಸ್, ಇದೆ ನೋಡಿ ಜೋಲಿ, ತುಂಬ ಚೆನ್ನಾಗಿತ್ತು. ಇದು ಕಾಸ್ಟ್ ಬಂದು 9000 ಅಂತೆ. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ಮಗ ಜೋಲಿ ಮೇಲೆ ಕುಂಡ್ರಿಸು ಅಂತ ತುಂಬ ಫೋರ್ಸ್ ಮಾಡ್ತಾಯಿದ್ದ. ಹಾಗಾಗಿ ಅವನ್ನ ಸ್ವಲ್ಪ ಹೊತ್ತು ಕುಂಡ್ರಿಸ್ಬಿಟ್ಟು ಆಟ ಆಡಿಸ್ತಾ ಇದ್ದೆ. ಬೇರೆ ಕಡೆ ನಮ್ಮ ಮನೇಲಿರೋ ವಸ್ತುಗಿಂತ ಬೇರೆಯವ್ರ ಮನೇಲಿರೋ ವಸ್ತು ಬೇಗ ಇಷ್ಟ ಆಗುತ್ತೆ. ಎಲ್ರಿಗೂ ಅಷ್ಟೇ, ಮಕ್ಕಳಿಗೆ ಅಂತಲ್ಲ. ಸೊ ಅವನಿಗೂ ಇಷ್ಟ ಆಯಿತು, ಕುಂಡ್ರಿಸು ಅಂತ ಹೇಳ್ಬಿಟ್ಟು ಫೋರ್ಸ್ ಮಾಡ್ತಾಯಿದ್ದ. ಕುಂಡ್ರಿಸ್ದೆ. ಸೊ ಆಟ ಆಡ್ತಾಯಿದ್ದ ಅವನು ಅದ್ರ ಮೇಲೆ. ಚಾಕ್ಲೇಟ್ ತಿಂತಿದ್ದಾನೆ, ಅವಳು ಕೊಟ್ಟಿದ್ದ ಚಾಕ್ಲೇಟ್ನ. ಇಲ್ಲಿ ನಮ್ಮ ದೊಹಿತನು ಮತ್ತು ಅವಳು ಚೇಪೆಕಾಯಿ ತಿಂತಾಯಿದ್ರು. ನಮ್ಮ ದೊಡ್ಡಪ್ಪ ಎಷ್ಟು ಹೇಳ್ತಾಯಿದ್ರು, ತಿನ್ನಬೇಡ ಹೊಡಿತೀನಿ ಅಂತ. ಆದರೂ ಅವಳು ಇಲ್ಲ ತಿಂತೀನಿ ಅಂತ ಬಂದು ನಮ್ಮ ದೊಡ್ಡಪ್ಪನ ಹೊಟ್ಟೆಗೆ ಕುದೀತಾ ಇದ್ಲು, ತಿಂತೀನಿ ನಾನು ಅಂತ. ಸೊ ಫ್ಯಾಮಿಲಿ ಎಲ್ಲ ಸೇರಿದಾಗ ತುಂಬಾ ಖುಷಿಯಾಗತ್ತೆ. ನನ್ನ ಮಗನಿಗೂ ಹೇಳ್ತಾಯಿದ್ರು, ನೀನು ಹೊಡೆದು ಬುದ್ಧಿ ಹೇಳೋ ಅಂತ. ಸೊ ಫ್ಯಾಮಿಲಿ ಎಲ್ಲ ಸೇರಿದಾಗ ಅದ್ರ ಖುಷಿನೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಅದು ಹ್ಯಾಪಿ ಅಂತಲೇ ಹೇಳ್ಬೋದು. ಇದು ನನ್ನ ಔಟ್ಫಿಟ್ಟು ನೋಡಿ, ತುಂಬ ಚೆನ್ನಾಗಿದೆ. ಇದು ಮೀಶೋಲಿ ನಾನು ತೊಗೊಂಡಿದ್ದಂಥ ಡ್ರೆಸ್ಸು. ಇದ್ರ ಕಾಸ್ಟ್ ಬಂದು 450 ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ, ಮೆಟೀರಿಯಲ್ಸ್ ಸಹ ತುಂಬ ಚೆನ್ನಾಗಿದೆ, ಔಟ್ಫಿಟ್ ಚೆನ್ನಾಗಿದೆ. ಮಿರರ್ ನೋಡಿದ ತಕ್ಷಣವೇ ನಾವು ಹೆಣ್ಮಕ್ಳು ಆಟೋಮೆಟಿಕ್ ನಿಂತ್ಕೊತೀವಿ, ಸೆಲ್ಫಿ ಫೋಟೋ ಈ ಥರ. ಸೊ ಹಾಗಾಗಿ ನಾನು ಮಿರರ್ ಇತ್ತಲ್ಲ, ನನ್ನ ಔಟ್ಫಿಟ್ನ ತೋರಿಸ್ತಾ ಇದ್ದೆ.
ಎಸ್ ಹಾಗೆ ಒಳಗಡೆ ಬಂದರೆ ನಮ್ಮ ಭಾರ್ಗವಿ ಅಮ್ಮ ದೊಡ್ಡಮ್ಮ ಎಲ್ಲ ಮಾತಾಡ್ತಾಯಿದ್ರು. ಇದು ದೇವರ ಮನೆ. ಇದನ್ನು ಮರದಲ್ಲಿ ನಮ್ಮ ಮನೆ ದೇವರು ವೆಂಕಟೇಶ್ವರ ಸ್ವಾಮಿ ಅದನ್ನು ಕೆತ್ತಿಸಿರೋದು. ವೆಂಕಟೇಶ್ವರ ಸ್ವಾಮಿ ವಿಗ್ರಹನ ಕೆತ್ತಿಸಿರೋದು. ತುಂಬ ಚೆನ್ನಾಗಿದೆ ದೇವ್ರ ಮನೆ. ಎಸ್ ಇಲ್ಲಿಗೆ ಬಂದರೆ ಇದು ಕಿಚನ್ನು. ನಾನೇನು ಹೋಮ್ ಟೂರ್ ಮಾಡ್ತಾ ಇಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ. ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ಹೊಸ ಮನೆ ಆಗಿರೋದ್ರಿಂದ ನಿಮಗೂ ನಮ್ಮ ದೊಡ್ಡಪ್ಪ ಮನೆ ನೋಡಲಿ ಅಂತ ತೋರಿಸ್ತಾ ಇದ್ದೀನಿ. ಎಸ್ ಇದು ಕಿಚನ್ನು. ಇಲ್ಲಿ ಬಂದರೆ ಹಾಲು, ಟಿ ವಿ ಇಟ್ಕೊಂಡಿದ್ದಾರೆ, ಟಿ ವಿ ಸ್ಟ್ಯಾಂಡು. ಎಸ್ ಇದು ಒಂದು ಫ್ರಿಜ್ಜು ಆ್ಯಂಡ್ ಸೋಫಾ ಸೆಟ್ಟು, 2 ರೂಮು ಇಷ್ಟೇ. ಮೇಲ್ಗಡೆ ಎಲ್ಲ ಅವರು ಲೀಸ್ಗೆ ಮತ್ತು ರೆಂಟ್ಗೆಲ್ಲ ಕೊಟ್ಟಿದ್ದಾರೆ. ನಮ್ಮ ದೊಡ್ಡಪ್ಪ ಎಗ್ ಪಪ್ಸ್ ತಂದರು. ಸೊ ನಾವು ಅದನ್ನು ತಿಂತಾಯಿದ್ವಿ. ದೊಡ್ಡಮ್ಮ ಏನಾದರೂ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ನಾವು ಬೇಡ, ಇದೇ ತಂದಿದ್ದಾರಲ್ಲ ಇಟ್ಸ್ ಓಕೆ ಸಾಕಿದ್ದೇನೆ ಅಂತ ಹೇಳ್ತಾಯಿದ್ವಿ. ಅದಕ್ಕೆ ಎಲ್ಲ ಹೊರಗಡೆ ಹೋಗೋದಿತ್ತು. ಅವರು ಹೊರಟ್ರು. ನಾವು ಬಂದಮೇಲೆ ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು. ಸೊ ದೊಡ್ಡಮ್ಮನೇ ಕಾಫಿ ಮಾಡಿಕೊಟ್ರು ಆ್ಯಂಡ್ ಎಗ್ ಪಪ್ಸ್ ಕೊಟ್ಟರು, ತಿಂತಾಯಿದ್ವಿ. ತುಂಬ ಚೆನ್ನಾಗಿತ್ತು. ಮಾತಾಡ್ಕೊಂಡು ಅಷ್ಟೊತ್ತು ಕೂತಿದ್ವಿ ನಾವು. ಆಲ್ರೆಡಿ ಸಂಜೆ ಆಗೇ ಹೋಯಿತು. ನೋಡಿ ನಾವು ಮನೆಗೆ ಹೊರಟ್ವಿ. ಹಾಗೆ ಇನ್ನೊಂದೇನು ವಿಷಯ ಹೇಳಬೇಕು ಅಂದ್ಕೊಂಡೆ ಅಂದರೆ, ನನ್ನ ಮೀಶೋ ಡ್ರೆಸ್ ಕಲೆಕ್ಷನ್ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಎಸ್ ನೆಕ್ಸ್ಟ್ ವ್ಲಾಗ್ ಅದು ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಎಸ್ ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಕಮೆಂಟು ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿ ಒಂದು ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟಾಟಾ.